ನಮಸ್ಕಾರ ಪ್ರಿಯ ವೀಕ್ಷಕರು, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನು ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮಂಡ್ಯ ನಗರದಲ್ಲಿ ಶರಣ ಸಂಗಮ 41ನೇ ಶರಣ ಸಂಗಮ ವಿಘ್ನವಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಶತವರ್ಷರ ಗೌರವ ಸನ್ಮಾನವನ್ನು ಮಾಡಲಾಯಿತು. ಪೊಲೀಸ್ ಅಧಿಕಾರಿಯಾದಂತಹ ಅಧ್ಯಕ್ಷತೆ ವಹಿಸಿದ್ದರು. ವಕೀಲರಾದ ದೇವರಾಜ್ ಅವರು ಬಸವಣ್ಣನವರ ಬಗ್ಗೆ ಮತ್ತು ಶರಣ ಸಂಗಮದ ಬಗ್ಗೆ ತಮ್ಮ ಅನುಭವಗಳನ್ನು ಮತ್ತು ಬಸವಣ್ಣನ ಸಂಬಂಧಪಟ್ಟಂತಹ ಮಾತನಾಡಿದರು. ಮತ್ತು ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಉಪನ್ಯಾಸಕರು ಬಸವಪ್ರಿಯ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ಟ್ರಸ್ಟ್ ರಾಜ್ಯ ಸಂಚಾಲಕರು ಮತ್ತು ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜರವರು ಈ ಕಾರ್ಯಕ್ರಮದಲ್ಲಿ ಇದೇ ತಿಂಗಳು 6ನೇ ತಾರೀಕು ನಡೆದ ಕಾರ್ಯಕ್ರಮದಲ್ಲಿ ಅವರು ಪ್ರಾಮಾಣಿಕವಾಗಿ ಮಾಡುತ್ತಿದ್ದಾರೆ. ಸಿದ್ಧಲಿಂಗ ಸ್ವಾಮಿಯವರು ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದರು ಮತ್ತು ಶಿವಲಿಂಗಯ್ಯ, ಭಾಗ್ಯಮ್ಮ, ಜಯಶೀಲ, ಪ್ರಶಾಂತ್ ಕುಮಾರ್, ಮಹದೇವಸ್ವಾಮಿ, ಕಿರಿಗಾವ್ ನಂಜಯ್ಯ, ವಸಂತ್ ಕುಮಾರ್ ಸೇರಿದಂತೆ ಇನ್ನೂ ಅನೇಕ ಶರಣರು ಬಸವ ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರತಿ ತಿಂಗಳು 6ನೇ ತಾರೀಕು 4 ಗಂಟೆಗೆ ಈ ಕಾರ್ಯಕ್ರಮದಲ್ಲಿ ತಪ್ಪದೆ ಭಾಗವಹಿಸಲು ಶ್ರೀಲಂಕಾ ಕಾರ್ಯಕ್ರಮದಲ್ಲಿ ಮಂಡ್ಯದಲ್ಲಿ ಭಾಗವಹಿಸಲು ಕೋರಿದ್ದಾರೆ. ಬಸವಪ್ರಿಯನಾಗಿ ನಮ್ಮನ್ನು ಆಯ್ಕೆ ಮಾಡವ್ರೆ. ನಮ್ಮದು ಸ್ವಂತ ಊರು ಬಿಳುಗುಲಿ ಅಣ್ಣ ಬಸವರಾಜು ಅಂತೇಳಿ. ನಾನು ಪ್ರತಿ ತಿಂಗಳು ಮಂಡ್ಯ ಜಿಲ್ಲೆ ನಡೀತಾ ಕಾರ್ಯಕ್ರಮಕ್ಕೆಲ್ಲ ಬರ್ತಾ ಇರ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಈ ಮಳೆ ಆದ್ರೂ ಮಂಡ್ಯ ಜಿಲ್ಲೆಯಲ್ಲಿ ಈಗ ಸಾಯಂಕಾಲ ನಮ್ಮ ಒಂದು ಕಾರ್ಯಕ್ರಮಕ್ಕೆ ದೇವಕಲ್ಲು ಗ್ರಾಮದಿಂದ ಬಂದಿರತಕ್ಕಂಥ ಯಜಮಾನ್ ಶಿವಲಿಂಗಪ್ಪನವರಿಗೆ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತು ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಲೇಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತೇಳಿ ನಮ್ಮ ಮಂಡ್ಯದ ಹಿರಿಯರು, ನಮಗೆಲ್ಲರೂ ತಂದೆ ಸಮಾನರಂಥ ಸತಾಯುಷಿಗಳು ಆದಂಥ ಸಿದ್ಧಲಿಂಗಪ್ಪನವರನ್ನು ನಾನು ವೇದಿಕೆ ಮೇಲೆ ಕರ್ಕೊಂಡ್ಬಂದೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಶರಣಾಗಮ ಅಂತ ಕೇಳ್ಕೊಂಡೆ. ಆಯ್ತಪ್ಪ ನಡೆಸ್ಕೊಡ್ತೀನಿ ಅಂತೇಳಿ ಒಪ್ಕೊಂಡ್ರು. ಅವರಿಗೂ ಸಹ ತುಂಬ ಹೃದಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇದ್ದು ನಿಷ್ಠೆಯಿಂದ ಕರ್ತವ್ಯವನ್ನು ಮಾಡಿ ಈಗ ನಿವೃತ್ತಿಯಾಗಿ ಮನೆಯಲ್ಲಿ ಇರುವಂಥ ನಮ್ಮ ಮಹದೇವಪ್ಪ ಅವರಿಗೂ ಸಹ ತುಂಬ ಸ್ವಾಗತವನ್ನು. ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯ ವಕೀಲರು, ನಮ್ಮ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನವನ್ನು ನೀಡ್ತಾ ಬಂದಿರತಕ್ಕಂಥ ನಮ್ಮ ಮಾವನವರೇ ಆದಂಥ ಶ್ರೀ ದೇವರಾಜು ದೇವರಾಜು ಸರ್ ಅವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇವೆ. ಮತ್ತು ನಮ್ಮ ಈ ವೇದಿಕೆ ಮೇಲೆ ಇರುವಂಥ ನಮ್ಮ ಮಹಿಳೆಯಮ್ಮರು ಇವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ನಮ್ಮ ಮಹಿಳಾ ಮುಖಂಡರಾದಂಥ ಅಕ್ಕನವರಿಗೂ ಸಹ ಸ್ವಾಗತ, ದೇಶದ ಅಕ್ಕನವರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಹಲವು ದಿನಗಳಿಂದ ಹಳ್ಳಿಯನ್ನು ಸುತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಸಹಕರಿಸಿದಂಥ ನಮ್ಮ ಮಂಡ್ಯ ಬಸವ ಕೇಂದ್ರದ ಅಧ್ಯಕ್ಷರಾದಂಥ ಈ ಬಸವಪ್ರಿಯ ನಾಗರಾಜರವರಿಗೂ ಸಹ ಸ್ವಾಗತವನ್ನು ವಿಶೇಷವಾಗಿ ಭಕ್ತಿಯಿಂದ ಶರಣಾರ್ಥಿಗಳು. ಈಗ ಶತಯೋಗಿ ಬಸವಣ್ಣನವರಿಗೆ ಸನ್ಮಾನ ಮಾಡಿಕೊಡುತ್ತೇವೆ. ಸಣ್ಣಪತ್ರ ಓದುವರು, ವಕೀಲರು, ಹೇಳಲು ಜಿಲ್ಲಾ ಬಸವ ಕೇಂದ್ರ ಘಟಕ ಮಂಡ್ಯ ಶತಯೋಗಿ ಶರಣ ಸಿ ಬಸವಣ್ಣನವರು 401ನೇ ಶರಣ ಸಂಗಮ ಕಾರ್ಯಕ್ರಮ ದಿನಾಂಕ 6/8/2026 ಮಂಡ್ಯ ನಗರ ನಿವಾಸಿ ಶತಯೋಗಿ ಶರಣ ಸಿ ಬಸವಣ್ಣನವರು ಬಿನ್ ಲಿಂಗೈಕ್ಯ ಚನ್ನಮಲ್ಲಪ್ಪ ದಾಸೋಹದಾನಿಗಳು ನೀವುಗಳು ಬಸವತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ, ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ತನು ಮನ ಧನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಜಿಲ್ಲಾ ಬಸವ ಧರ್ಮ ಕೇಂದ್ರದ ವತಿಯಿಂದ ಹಾಗೂ ಗವಿಮಠ ಸ್ವತಂತ್ರ ಶಿವಯೋಗಿ ಸಿದ್ಧಲಿಂಗೇಶ್ವರ ಮಠದ ಶ್ರೀಗಳಾದ ಸ್ವತಂತ್ರ ಚನ್ನವೀರ ಮಹಾಸ್ವಾಮಿಗಳು ಇವರು ಸನ್ಮಾನಿಸಿ ಗೌರವಿಸಿ ಅಭಿನಂದನಾ ಪತ್ರ ನೀಡಲಾಗಿದೆ.
ಬಸವಾದಿ ಶರಣರ ಸದಾ ಇರಿ, ಒಂದು ನಿಮಿಷ ಮುಗಿದಲ್ಲಿ. ಅನುಗ್ರಹ ಇರಲಿ ಎಂದು ಹಾರೈಸುತ್ತೇವೆ. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ಬನ್ನಿ ಮಕ್ಕಳ ಬರಪ್ಪ. ಶ್ರೀ ಗುರು ಬಸವಲಿಂಗಾಯ ಶ್ರೀ ಗುರು ಬಸವಲಿಂಗಾಯ ನಮಃ. ಕ್ರಮಪಟ್ಟಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಹೆಸರು ಹಾಕಿದ್ರೆ ಯಾರು ಅದೇ ಸ್ವಲ್ಪ ಎಲ್ಲರೂ ಬರ್ತಾರೆ. ಹೇಳಿ ಮಾತಾಡಿ. ನಾಗರಾಜ ಕೂಗು ಅಲ್ಲಿವರೆಗೆ ಕೇಳಿಸಲ್ಲ. ನಾಗರಾಜವರು ಸುಮ್ಮನೆ ನಾನು ಹೇಳಿದ್ವಿ ಎಷ್ಟು ಸಹ ಹೇಳಿದ್ವಿ ಅವ್ರಿಗೆ ಎಲ್ಲ ನೀವು ಮಾಡ್ಕೋಬೇಡಿ, ಊರಿಂದ ಬಂದು ಯಾಕೆ ರಾಜ್ಯ ಯಾಕೆ ಕ್ರಮಪಟ್ಟಿ ನೀವು ನಿಮ್ಗೆ ಹಿರಿಯರಿಗೆ ಕೇಳಲಿಲ್ಲ, ಕೇಳಲ್ಲ ಅವರು ಇದೇನೋ ಅವ್ರಿಗೊಂದು ಮನಸ್ಸು. ಈಗ ನನಗೆ ಇದು ಮಾಡೋದು ನನಗೆ ಬೇಕಾಗಿಲ್ಲ. ಇಷ್ಟೆಲ್ಲ ಶ್ರಮಪಟ್ಟು ಜನ ಬಂದೆ ಯಾಕೆ ಬೇಕು? ಅದೇ ಬೇರೆಯವರು ಯಾರ್ಯಾರು ಮಾಡಲಿ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ. ನಾಗರಾಜರು ಮಾಡಿದ್ರೆ ನಾಗರಾಜರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಜಾಗ ಮಾಡೋರು ನಾಗರಾಜರು. ಅದಕ್ಕೋಸ್ಕರ ನನಗೆ ಮಾಡೋದು ನನಗೆ ಬೇಕಾಗಿರಲಿಲ್ಲ, ನನಗೆ ಖಂಡಿತ ಬೇಕಾಗಿರಲಿಲ್ಲ. ಏನಪ್ಪ ಅಂದರೆ ಇವರು ಮಾಡೋಲ್ಲ ಅಂದ್ಬಿಟ್ಟು ನಾನು ಬಂದು ಕಾಯ್ಕೊಂಡು ಪಾಪ ನನಗೆ ಇಲಾಖೆಲ್ಲ ಬಂದಿದ್ರೆ ಇದಾಗ್ಬೋದು, ಏನಪ್ಪ ಇದು ಆಗ್ತಾರೆ ದೇವರು ನಾಗರಾಜವರಿಗೆ ಮನೆಯವರಿಗೆ ಎಲ್ಲರಿಗೂ ಚೆನ್ನಾಗಿದ್ದೀವಿ. ಆದರೆ ಮುಂದೆ ಯೋಚನೆ ಮಾಡಿ ಕಾರ್ಯಕ್ರಮ ಮುಂದುವರಿಸಿದರು. ಪ್ರತಿ ತಿಂಗಳು 6ನೇ ತಾರೀಕು ಜನ ಸಂಘಟನೆ ಎಲ್ಲ ಬರ್ಬೇಕಲ್ಲ, ಜನ ಬರ್ಬೇಕಲ್ಲ. ಕೆಳಗಡೆ ಬಂದಿಲ್ಲ ಇಲ್ಲಿ. ಅದೇ ನಮ್ಮ ರಾಜಶೇಖರ ಇನ್ನೊಬ್ಬರು ಮಾಡಿದ್ರೆ ಎಲ್ಲ ಬಂದ್ಬಿಡೋರು. ರಾಜಶೇಖರ ಮಂಜುನಾಥ ಯಾರು ಮಾಡಿದ್ರೆ ಬಂದ್ಬಿಡೋರು. ಕೆಳಗಡೆ ಇಲ್ಲಿ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಲಾಯರ್ ಸಾಹೇಬರು ಏನ್ ಪ್ರಯೋಜನ? ಇಲ್ಲ ಅವರಿಗೆ ವಹಿಸಿದ್ದೇನೆ. ಮುಂದಿನ ತಿಂಗಳಲ್ಲಿ ಅದನ್ನು ಸರಿಪಡಿಸುವಂಥದ್ದು. ಈಗ ಅವರು ನರಿ ಇದ್ದಂಗೆ. ಈಗ ಅವರು ನರಿ ಅಂತ ಕೂಡೋರು ಅವ್ರ ಮನಸ್ಸಿನಲ್ಲಿ ನರಿ ಕೂಗು ಗಗನ್ಗೆ ಅಂತ ಹೇಳುವುದಿಲ್ಲ. ಅವರು ಒಂದು ನರಿ, ಈಗ ಅವರು ಎಲ್ಲ ತಿಳ್ಕೊಂಡ್ರೆ ಒಂದು ನರಿ ಅವರು ಅವರು ತ್ಯಾಗ ಮಾಡ್ತಾವ್ರೆ. ಅವ್ರು ನೋಡಿದಂಗೆ ಸುಮಾರು ವರ್ಷದಿಂದ ನಾನು ಎಷ್ಟೇ ಸರ್ ಹೇಳಿದ್ದೀನಿ, ಯಾಕಪ್ಪ ಇದೆಲ್ಲ ನಿಮಗೆ ರಾತ್ರಿ ಹೊತ್ತಿಗೆ ಬರ್ತೀಯ ಎಲ್ಲ ಬೇಡ ಅಪ್ಪ ಅಂತ ಬೇಕಾಗಿ ಹೇಳ್ತೀನಿ. ಏನು ಕೇಳಲ್ಲ ಅವರು. ಅವ್ರಿಗೊಂದು ಇದು ಮನಸ್ಸಿಗೆ ತುಂಬಿಕೊಂಡಿದೆ. ನನಗೆ ಇದು ಮಾಡಿದ್ದು ಭಾಳ ಇದು ಬೇಕಾಗಿಲ್ಲ. ನಿಮಗೇನು ಬೇಕಾಗಿರಲಿಲ್ಲ, ನೀವು ಮಾಡಿದ್ದು ಏನು ಅವಶ್ಯಕತೆ ಇರಲಿಲ್ಲ. ನಿಮ್ಮ ಪ್ರೀತಿ ಮಾಡವ್ರೆ, ನಿಮ್ಮ ಅಭಿಮಾನ ಭಾಳ ಒಂದು ನೋವಿ ಮಾತಾಡಿದ್ದಾರೆ ಬಸವಣ್ಣವರು. ಏನೋ ಮಾಡ್ತಾವ್ರೆ ಅಲ್ಲಿ ಜನ ಬೇಕಾಗಿತ್ತು. ಇವರಿಗೆ ಬಸ ಬಿಟ್ಟು ಇವರಿಗೆ ಯಾರಿಗೆ ಹೊಸ ಜನರಿಗೆ ಚೆನ್ನಾಗಿ ಬಂದಿದೆ ಅಂತ. ಜನ ಬಂದಿದ್ದಾವೆ, ಸಾಕಷ್ಟು ಜನ ಬಂದಿದ್ದಾರೆ. ಬಂದಿದ್ರು, ನಾನು ಬಂದಿದ್ದೆ. ಕಾರ್ಯಕ್ರಮ ಆದಾಗ ಮುಂದಿನ ದಿನ ಓಡಿ ಅಧಿಕಾರ ಮಾಡಿ ಅದೇ ಬಿಡುವ. ರಾಷ್ಟ್ರೀಯ ಜನ ಅಷ್ಟೇ ಬಂದಿದ್ದಾರೆ. ಗೊತ್ತಿಲ್ಲ ಬಸವಣ್ಣರಿಗೆ ಅಂತಿದ್ದ ಕಾರ್ಯಕ್ರಮವನ್ನು ಈಗ ಇದು ಮುಂದೆ ಚೆನ್ನಾಗಿ ಮಾಡುವ. ಈಗ ತಿಳುವಳಿಕೆ ಗ್ರಾಮದ ಅಜ್ಜಿ ಹೋಗೋದ್ರಿಂದ ಅವರಿಗೆ ಹೊಸ ಸಂಚಾಲಕರಿಗೆ ಆಯ್ಕೆ ಮಾಡ್ಯಾರ ಅಣ್ಣ. ಮುಂದಿನ ದಿನ ಒಳ್ಳೆ ಸಂಚಾಲಕರಾದ ಶರಣ ಅನ್ನಬಸವಣ್ಣವರು ಸ್ವಾಗತ ಮಾಡಿ ಮುಂದೆ ಒಂದು ವಿಚಾರ ಸ್ವಲ್ಪ
ಸ್ವಾಮಿ ನೀನು ಶಾಶ್ವತ ನೀನು ಶಾಶ್ವತ ನೀನು ಸ್ವಾಮಿ ನೀನು ಸ್ವಾಮಿ ನೀನು ಶಾಶ್ವತ ನೀನು ಶಾಶ್ವತ ನೀನು ಒಳಗೆ ಶಬ್ದವಿಲ್ಲ ಒಳಗೆ ಶಬ್ದವಿಲ್ಲ ಶ್ರೀ ಮಹಾನ್ ದೇವ ಶ್ರೀ ಮಹಾನ್ ದೇವ ಪಾತಾಳದೊಳಗೆ ಪಶುಪತಿ ಒಬ್ಬನೇ ದೇವ ನಮ್ಮ ಕೂಡಲ ಸಂಗಮ ದೇವ ನಮ್ಮ ಕೂಡಲ ಸಂಗಮ ದೇವ ವೇಷ ಆರ್ತಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನಗೆ ಒಂದು ಆತಂಕ ಜೊತೆಗೆ ಒಂದು ದುರಂತ ಏನಂದ್ರೆ ನಮ್ಮ ನಾಗರಾಜು ಅವರು ಬಸವಪ್ರಿಯ ನಾಗರಾಜು ಅವರು ತುಂಬಾ ಕಷ್ಟಪಟ್ಟು ಏನಾದರೂ ಒಂದು ಮಾಡಿ ನಮ್ಮ ಸಮುದಾಯದವ್ರನ್ನ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತ ಸಮುದಾಯದವ್ರನ್ನ ಒಂದು ಕಡೆ ಸೇರಿಸಬೇಕು, ಜೊತೆಗೆ ನಮ್ಮ ಸುವಣ್ಣನವರ ವಿಚಾರಗಳನ್ನ ಎಲ್ಲರಲ್ಲೂ ಹಂಚಬೇಕು ಅಂತ ಭಾರಿ ಶ್ರಮ ತಗೊಂಡು ಎಲ್ಲಾ ತರದ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ಆದ್ರೆ ಸಂಘಟನೆಯ ವಿಚಾರದಲ್ಲಿ ಕೂಡ ಅವರು ಮಾಡ್ತಕ್ಕಂಥ ಪ್ರಯತ್ನ ವಿಫಲ ಆಗ್ತಾ ಇದೆ. ನಾನು ಆಗಲೇ 3-4 ಫಂಕ್ಷನ್ಗಳಿಗೆ, ಈ ತರದ ಫಂಕ್ಷನ್ಗಳಿಗೆ ಇಲ್ಲಿಗೆ ಬರ್ತಾ ಇದ್ದೀನಿ. ಸಂಘಟನೆ ಆಗ್ತಿಲ್ಲ, ಗೊತ್ತಿಲ್ಲ ಏನಕ್ಕೆ ನಮ್ಮ ಸಮುದಾಯದ ಜನ ಯಾಕೆ ಇದರಿಂದ ದೂರ ಉಳಿತಾ ಇದ್ದಾರೆ, ಏನು ಕಾರಣ ಅನ್ನೋದು ಯಾರಿಗೂ ನನಗಂತೂ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ಕೊನೆ ಪಕ್ಷ 1 ತಿಂಗಳಲ್ಲಿ 1 ಗಂಟೆ ಈ ಜಾಗದಲ್ಲಿ ಬಂದು ಕಾಲ ಕಳೆಯಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಮ್ಮ ಸಮುದಾಯದವರು ನಾವು ಯಾವಾಗ ಸಂಘಟನೆ ಮಾಡ್ಕೊಳ್ಳೋದು, ಸಂಘಟನಾತ್ಮಕವಾಗಿ ನಾವು ಮುಂದೆ ಬರ್ತಕ್ಕಂಥದ್ದು ಅನ್ನೋಂಥದ್ದು ಅರ್ಥ ಆಗೋದು. ಯಾಕೆಂದ್ರೆ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಬೇರೆ ಯಾರಾದ್ರೂ ಅಕಸ್ಮಾತ್ ಇದ್ರೆ ಒಬ್ಬರು ಇದ್ರು ನಾನು ಅನ್ಯತಾ ಭಾವಿಸ್ಬೇಡಿ. ಮಂಡ್ಯ ಜಿಲ್ಲೆ ಒಳಗೆ ನಮ್ಮ ಸಮುದಾಯದವರು ತುಂಬಾ ಕಡಿಮೆ ಇರುವಂತ ಜನಾಂಗ. ಈ ಜನಾಂಗದಲ್ಲಿ ನಮ್ಮ ಏನು ಬಸವ ತತ್ವ, ಶರಣ ತತ್ವ, ಲಿಂಗಾಯತರು, ವೀರಶೈವರು ಏನೆಲ್ಲ ಕರ್ಕೋತೀವಿ ನಾವು, ಅವರೆಲ್ಲರೂ ಕೂಡ ಒಂದಾಗಿ ಇರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ. ಆಗ ಮಾತ್ರ ಸಮುದಾಯದ ಅಭಿವೃದ್ಧಿ ಸಾಧ್ಯ. ಎಷ್ಟೋ ಸರಿ ನಾವು ಅಲ್ಲಿ ಹೋಟೆಲ್ ಹತ್ರನೋ ಮತ್ತೆಲ್ಲೋ ಒಂದ್ ಕಡೆ ಕೂತ್ಕೊಂಡು ಏನ್ ಬರುತ್ತೆ, ಇಲ್ಲಿ ಹಳ್ಳಿಯಿಂದ ಡಿಲ್ಲಿವರೆಗೂ ಮಾತಾಡ್ತೇನೆ. ಯಾರು ಅದೇನೋ ಮಾಡ್ಬೇಕಾಗಿತ್ತು, ಸಮುದಾಯ ಮಾಡ್ಲಿಲ್ಲ, ಸಮುದಾಯ ಭಾವನೆ ಮಾಡ್ಲಿಲ್ಲ, ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ನಮ್ಮ ಲಿಂಗಾಯತರಿಗೆ ಯಾರು ಏನೋ ಮಾಡ್ಕೊಡ್ಲಿಲ್ಲ. ಯಾಕೆ ಮಾಡ್ಕೊಡ್ತಾರೆ ಹೀಗಾದ್ರೆ? ನನಗನ್ಸೋದು ಅದು ಹೊರಗಡೆಯಿಂದ ಬಂದ ವಿದ್ಯಾರ್ಥಿಗಳು ತಾವಿದ್ದೀರಿ, ಯುವಕರು, ಮುಂದೆ ಈ ದೇಶದ ಈ ನಾಡಿನ ಭವಿಷ್ಯ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಮಂಡ್ಯ ಜಿಲ್ಲೆ ಒಂದರ ಪರಿಸ್ಥಿತಿ ಇದಲ್ಲ, ಎಲ್ಲಾ ಕಡೆಯೂ ಕೂಡ ನಮ್ಮ ಸಮುದಾಯ ಅಂತ ಕ್ಷಣಕ್ಕೆ ನಾನು ಬೇರೆ ತರದ ವಿಚಾರ ಅಲ್ಲ. ಇದೆ ನಮ್ಮ ಜನಾಂಗದ ಒಂದಷ್ಟು ಅಭಿವೃದ್ಧಿ ಆಗ್ಬೇಕು, ನಾವೆಲ್ಲ ಒಂದಾಗಬೇಕು, ಒಗ್ಗಟ್ಟಾಗಿರ್ಬೇಕು ಅಂತಾದ್ರೆ ನಾವೆಲ್ಲ ಇಂಥ ಕಾರ್ಯಕ್ರಮಗಳಿಗೆ ಆಗಿಂದಾಗೆ ಭಾಗವಹಿಸಬೇಕು. ಕೊನೆಯ ಪಕ್ಷ ಅಂತ ಇನ್ನೇನಿಲ್ಲ, 1 ತಿಂಗಳಲ್ಲಿ 1 ಗಂಟೆ ಇಲ್ಲಿ ಬಂದ್ರೆ ಸಾಕು. ಜೊತೆಗೆ ಹೋಗದ ವಿನಿಯೋಗ ಕೂಡ ಇರುತ್ತೆ. ಪಾಪ ಅವರು ಯಾರೋ ಸ್ಪಾನ್ಸರ್ ಮಾಡಿರ್ತಾರೆ, ಯಾಕೆ ಸದುದ್ದೇಶದಿಂದ ಏನೋ ಒಂದು ಆಗುತ್ತೆ, ನಮ್ಮ ಸಂಘಟನೆ ಸಮುದಾಯದ ಒಂದು ಒಳ್ಳೆಯ ಕಾರ್ಯ ಆಗ್ತಾ ಇದೆ ಅಂತ ಹೇಳಿ ಇವ್ರಿಗೂ ಅವರು ಸಾಕಷ್ಟಿರ್ತಾರೆ. ಆದ್ರೆ ನನಗೆ ಅದು ಆಗದೆ ಇರೋದು ನೋಡಿ ನನಗೆ ನಿಜವಾಗಿಯೂ ಕೂಡ ನೋವಾಗ್ತಿದೆ. ಯಾಕೆ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಪಾಪ ಅವರೆಲ್ಲ ತರದ ಶ್ರಮ ತಗೋತಾರೆ, ಆದ್ರೆ ಈ ಪರಿಸ್ಥಿತಿ ಈಗಾಗ್ತಾ ಇದೆ ಅನ್ನುವಂಥದ್ದು. ಇದಕ್ಕೆ ಏನಾದ್ರೂ ಪರಿಹಾರ ಕಂಡ್ಕೋಬೇಕಾಗ್ತದೆ. ಯಾಕೆಂತಂದ್ರೆ ಬೇಕಾಗ್ತದೆ. ಈಗ ನಾವು ಯಾರೋ ಒಬ್ಬ ಸಿನಿಮಾ ನಟ ಬರ್ತಾನೆ ಅಂತಂದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ತೀವಿ. ಅದು ಏನು ನೂಕಿ ತಳ್ಳಾಡ್ತಾ ಇದ್ರು ಕೂಡ ಬಿಡಲ್ಲ. ಅಲ್ಲಿ ಎಷ್ಟೋ ಜನ ಬಿದ್ದು ಕಾಲು ಕೈ ಮುರ್ಕೊಂಡ್ರು ಕೂಡ ಬಿಡಲ್ಲ, ಅಲ್ಲಿ ಹೋಗ್ತೀವಿ. ಯಾವ ಒಬ್ಬ ರಾಜಕಾರಣಿ ಬರ್ತಾನೆ ಅಂದ್ರೆ ಅಲ್ಲಿ ಬಿದ್ದು ಒದ್ದಾಡ್ತೇವೆ. ಕ್ರಿಕೆಟ್ ಅಂದ್ರೆ ಒದ್ದಾಡ್ತೇವೆ. ಅದರಿಂದ 3 ಕಾಸಿನ ಆದಾಯ ಯಾರಿಗೂ ಇಲ್ಲ. ಹಾಗಂತ ಹೇಳಿ ನೀವು ಕೇಳೋ ನಮಗೇನು ಆದಾಯ, ನಿಜವಾಗಿ ಜೀವನ ಅನ್ನುವಂಥದ್ದನ್ನ ಸೊಳ್ಳೆ ನೋಡು. ನಾವು ಇವತ್ತು ಕೂಡ ನನ್ನ ಗಂಟಾಕೋಸ್ಕರವಾಗಿ ಯಾವುದೇ ಸಭೆ ಸಮಾರಂಭದಲ್ಲಿ ಹೇಳಬಲ್ಲೆ, ಸಂಸ್ಕಾರ ಅನ್ನುವಂಥದ್ದು ಇರೋದು ಲಿಂಗಾಯತರಲ್ಲಿ. ಆ ಸಂಸ್ಕಾರ ಬೆಳೆಸಿರುವಂಥದ್ದು ಎಲ್ಲಿಂದ ಬಂತು? ಮೂಲ ಇಲ್ಲಿಂದ, ಅಣ್ಣನಿಂದ.
ಬಸವಣ್ಣನವರ ಕೆಲವು ವಿಚಾರಗಳನ್ನ ನಮ್ಮ ತಲೆ ಒಳಗೆ ನಮ್ಮ ಮುಂದಿನ ಪೀಳಿಗೆಗೆ ಒಂದಷ್ಟು ವರ್ಗಾಯಿಸಬೇಕು ಅಂತಕ್ಕಂಥದ್ದು ಇಂಥ ಹಿರಿಯರ ಪ್ರಯತ್ನ. ಆ ಪ್ರಯತ್ನಕ್ಕೆ ಯಾಕೆ ಈಗ ತಣ್ಣೀರು ಹಾಕ್ತಾ ಇದ್ದಾರೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ದಯಮಾಡಿ ತಾವುಗಳು ಮತ್ತೆ ಜೊತೆಗೆ ಈಗ ನನ್ನ ಪ್ರಕಾರ ಈಗ ಒಂದಷ್ಟು ಪ್ರಚಾರ ಸಿಗ್ತಿಲ್ಲ ಅಂತ ಅಣ್ಣ ಅವರು ಹೇಳ್ತಿದ್ದಾರೆ, ಬಸವರಾಜಣ್ಣವರು. ಅದು ತಕೊಂಡಾದ್ರು ಮುಂದಿನ ದಿನಗಳಲ್ಲಿ ಒಂದಷ್ಟು ಜನ ಆಮೇಲೆ ಅದು ಜಾಸ್ತಿ ಆಗ್ತಾ ಹೋಗ್ಬೋದು. ಆದ್ರೆ ನಮ್ಮ ಸಮುದಾಯದಲ್ಲಿ ಒಂದಷ್ಟು ಜನ ಬರಬೇಕು, ಇಲ್ಲಿ ಕೂರ್ಬೇಕು, ಒಂದಷ್ಟು ವಿಚಾರಗಳನ್ನ ವಿನಿಮಯ, ನಾವೇನು ಯಾರೋ ಒಬ್ಬರು ಮಾತಾಡೋದಂತಲ್ಲ, ನಿಮಗೆ ತಿಳಿದ ವಿಚಾರಗಳನ್ನ ನೀವು ಕೂಡ ಇಲ್ಲಿ ಬಂದು ಮಾತಾಡುವಂತ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಕಲ್ಪಿಸಿಕೊಟ್ಟಂತ ವಿಚಾರ ಒಂದೆರಡಲ್ಲ, ಇಡೀ ಜಗತ್ತಿಗೆ ದೊಡ್ಡ ಪಾಠ ಕಲಿಸಿದ್ರು. ಎಲ್ಲರೂ ಸಮಾನರು ಅಂತಕ್ಕಂಥದ್ದು. ಇಲ್ಲಿ ಯಾರೋ ವೇದಿಕೆ ಮೇಲೆ ಇರೋ 4 ಜನ ಅಲ್ಲ ಸಮಾನರು. ನೀವು ಕೂಡ ಇಲ್ಲಿ ಮಾತಾಡ್ತಕ್ಕಂಥ ಒಂದು ಅವಕಾಶ ನಿಮಗೂ ಸಿಗ್ಬೋದು, ನೀವು ಕೂಡ ಮಾತಾಡ್ಬೋದು. ಆ ತರದ ಒಂದು ವಿಚಾರವಂತಿಕೆ ಇಲ್ಲಿ ನಮ್ಮ ಸಮುದಾಯ ಅಂದ್ರೆ ನಮ್ಮ ಬಸವ ತತ್ವದಲ್ಲಿದೆ, ಶರಣ ತತ್ವದಲ್ಲಿದೆ. ಬಸವಾದಿ ಶರಣರು ಅದನ್ನ ಹಾಕೊಟ್ಟಿದ್ದಾರೆ. ಆ ಮಾರ್ಗದಲ್ಲಿ ನಾವು ಹೋಗ್ಬೇಕಾಗ್ತದೆ. ನೇರವಾಗಿ ಹೇಳ್ಬೇಕು ಅಂತಂದ್ರೆ ಇಡೀ ನಮ್ಮ ಸಂಸ್ಕಾರ ಅನ್ನುವಂಥದ್ದನ್ನ ನಾವು ಕಲಿಬೇಕಾಗ್ತದೆ. ಇಂಥದ್ದು ಇದು ಒಂದು ಸಂಸ್ಕಾರನೇ. ಸಂಘಟನಾತ್ಮಕವಾಗಿ ಒಂದು 10 ಜನ ಅಥವಾ 100 ಜನ ಒಂದ್ ಕಡೆ ಸೇರಿ ಆ ವಿಚಾರಗಳನ್ನ ವಿಶೇಷವಾಗಿ ಭಕ್ತಿಯಿಂದ ಶರಣಾರ್ಥಿಗಳು. ಈಗ ಶತಯೋಗಿ ಬಸವಣ್ಣನವರಿಗೆ ಸನ್ಮಾನ ಮಾಡಿಕೊಡುತ್ತೇವೆ. ಸಣ್ಣಪತ್ರ ಓದುವರು, ವಕೀಲರು, ಹೇಳಲು ಸನ್ಮಾನ ಅಲ್ಲಿ ಇರ್ಲಿ. ಇಲ್ಲಿ ಬರ್ಲಿ ಅಲ್ಲೇ ಜಿಲ್ಲಾ ಬಸವ ಕೇಂದ್ರ ಘಟಕ ಮಂಡ್ಯ ಶತಯೋಗಿ ಶರಣ ಸಿ ಬಸವಣ್ಣನವರು 401ನೇ ಶರಣ ಸಂಗಮ ಕಾರ್ಯಕ್ರಮ ದಿನಾಂಕ 6/8/2026 ಮಂಡ್ಯ ನಗರ ನಿವಾಸಿ ಶತಯೋಗಿ ಶರಣ ಸಿ ಬಸವಣ್ಣನವರು ಬಿನ್ ಲಿಂಗೈಕ್ಯ ಚನ್ನಮಲ್ಲಪ್ಪ ದಾಸೋಹದಾನಿಗಳು ನೀವುಗಳು ಬಸವತತ್ವ ಪ್ರಚಾರ ಹಾಗೂ ಸಾಂಸ್ಕೃತಿಕ ಸಾಹಿತ್ಯಿಕ ಹಾಗೂ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಆಸಕ್ತಿಯಿಂದ ಧನದಿಂದ ತೊಡಗಿಸಿಕೊಂಡು ಆ ನಿಟ್ಟಿನಲ್ಲಿ ನೀವು ಸಲ್ಲಿಸಿರುವ ಕೈಂಕರ್ಯವನ್ನು ತಮ್ಮನ್ನು ಗುರುತಿಸಿ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆಯಿಂದ ಜೀವನಕ್ಕೆ ಆನಂದ ಬಸವ ಪ್ರಜ್ಞೆ ಆಗಬೇಕೆಂದು ಆಶಿಸುತ್ತಾ ಬಸವಾದಿ ಶರಣರ ಪ್ರೇರಣೆ ನಿಮ್ಮ ಮೇಲೆ ಸದಾ ಇರಬೇಕೆಂದು ಹಾರೈಸಿ ನಿಮ್ಮನ್ನು ಜಿಲ್ಲಾ ಬಸವ ಧರ್ಮ ಕೇಂದ್ರದ ವತಿಯಿಂದ ಹಾಗೂ ಗವಿಮಠ ಸ್ವತಂತ್ರ ಸಿದ್ಧಯೋಗಿ ಸಿದ್ಧಲಿಂಗೇಶ್ವರ ಮಠದ ಶ್ರೀಗಳಾದ ಸ್ವತಂತ್ರ ಚನ್ನವೀರ ಮಹಾಸ್ವಾಮಿಗಳು ಇವರು ಸನ್ಮಾನಿಸಿ ಗೌರವಿಸಿ ಅಭಿನಂದನಾ ಪತ್ರ ನೀಡಲಾಗಿದೆ. ಬಸವಾದಿ ಶರಣರ ಸದಾ ಅನುಗ್ರಹ ಇರಲಿ ಎಂದು ಹಾರೈಸುತ್ತೇವೆ. ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ಬನ್ನಿ ಮಕ್ಕ ಬರ್ರಪ್ಪ. ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮ ಬೇಕು ಅಂತ ಇವತ್ತು ಬಂದಿದ್ದಾರೆ ಇಲ್ಲಿ ಲೋಕಲಿಂದ. ಮೊನ್ನೆ ನಮ್ಮ ಚಿತ್ರ ಮುಡ್ಕೊಂಡು ಬಂದಿದ್ದು ಮಠಕ್ಕೆ ಬಂದಿದ್ದರು. ಭಾಳ ಸಂತೋಷ. ಅವರು ಅಧ್ಯಕ್ಷರು ಬಸವ ಕೇಂದ್ರಕ್ಕೆ, ಅವರು ನಮ್ಮ ಬಸವ ಕೇಂದ್ರಕ್ಕೆ ಈ 40 ಕಾರ್ಯಕ್ರಮಕ್ಕೆ ಒಂದು ನೆನಪು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಭಕ್ತಿಯಿಂದ ಸೇವಕರಿಗೆ ಶರಣಾರ್ಥಿಗಳು. ಈಗ
ಸರಿ ಬಿಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ ಎಲ್ಲ ಬನ್ನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ವಿಡಿಯೋ ಮಾಡ್ತೀನಿ. ನೀವು ಆಗ್ತಾ